ಪ್ರಧಾನಿ ಕಚೇರಿಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿಯನ್ನ ಕೊಟ್ಟಿದ್ದಾರೆ. ಸಿಬಿಐ ಮುಖ್ಯಸ್ಥರ ನೇಮಕ ವಿಚಾರವಾಗಿ ರಾಹುಲ್ ಗಾಂಧಿ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಯವರ ಕಚೇರಿಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ದಾರೆ. ಯಾಕೆ ಭೇಟಿಯಾಗಿದ್ದಾರೆ? ಅಪರೂಪ ಕುತೂಹಲ ಅಂತೇನಿಲ್ಲ. ಈ ಸಿಬಿಐ ಮುಖ್ಯಸ್ಥರ ನೇಮಕ ಮಾಡಲಿಕ್ಕೆ ಒಂದು ಸಮಿತಿ ಇದೆ, ಒಂದು ಕಮಿಟಿ ಇದೆ. ಅದರಲ್ಲಿ ಪ್ರಧಾನಿ ಇರ್ತಾರೆ, ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೆ, ಜೊತೆಗೆ ಲೋಕಸಭೆಯ ವಿಪಕ್ಷ ನಾಯಕರು ಇರ್ತಾರೆ. ಹಾಗಾಗಿ ಅದರ ಒಂದು ಸದಸ್ಯರಿವರು, ಆ ಕಮಿಟಿಯ ಮೆಂಬರು, ಅದಕ್ಕೋಸ್ಕರ ಸಿಬಿಐ ಕಚೇರಿಗೆ, ಅಂದರೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮೋದಿ ಜೊತೆಗೆ ರಾಹುಲ್ ಗಾಂಧಿಯವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಸಿಬಿಐ ಮುಖ್ಯಸ್ಥರನ್ನಾಗಿ ನೆಕ್ಸ್ಟ್ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ಈಗ ಪ್ರವೀಣ್ ಸೂದ್ ಇದ್ದಾರೆ. 25ನೇ ತಾರೀಕಿಗೆ ಅವರ ಅಧಿಕಾರಾವಧಿ ಮುಗಿಯುತ್ತೆ, ಅವ್ರ ಸೇವೆ ಮುಗಿಯುತ್ತೆ. ಹಾಗಾಗಿ ನೆಕ್ಸ್ಟ್ ಯಾರನ್ನ ಸಿಬಿಐ ಮುಖ್ಯಸ್ಥರನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿಯವರು ಚರ್ಚೆಯನ್ನು ಮಾಡಲಿಕ್ಕೆ ಈಗ ಪ್ರಧಾನಿ ಮೋದಿ ಅವರ ಕಚೇರಿಗೆ ಹೋಗಿದ್ದಾರೆ. ಅಂದರೆ ಯಾವ ಅಧಿಕಾರಿಯನ್ನು ಸಿಬಿಐ ಮುಖ್ಯಸ್ಥರನ್ನಾಗಿ ಮಾಡಬೇಕು ಅಂತ ಹೇಳಿ ನೋಡಿ, ಇಲ್ಲಿ 2 ವರ್ಷ ಅಥವಾ 5 ವರ್ಷಗಳ ಕಾಲ ಅವಕಾಶ ಇರುತ್ತೆ, ಅಂದರೆ ಈ ಕಮಿಟಿ ಮೆಂಬರ್ ಆಗಲಿಕ್ಕೆ. ಈಗ ಸದ್ಯಕ್ಕೆ ಪ್ರವೀಣ್ ಸೂದ್ ಅವರು ಸಿಬಿಐ ಮುಖ್ಯಸ್ಥರಾಗಿದ್ದಾರೆ. ಅವರು ಕರ್ನಾಟಕದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದಂಥ ಅಧಿಕಾರಿಯಾಗಿದ್ದಾರೆ. ಈಗ ಹೊಸ ಅಧ್ಯಕ್ಷರ ನೇಮಕದ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ.